ಸಾರ್ವಜನಿಕ ಕೆರೆಯನ್ನು ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ. ಬಂದು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಮ್ಯಾಂಗೋ ಮಿಸ್ಟ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ರೆಸಾರ್ಟು ಎರಡೂ ಸೇರಿ ವೇಣುಗೋಪಾಲ್ ಅಲಿಯಾಸ್ ಗುಜ್ಜಪ್ಪ ಅನ್ನೋ ಸರ್ವೆ ಮಾಡಲಿಕ್ಕೆ ವೈಯಕ್ತಿಕವಾಗಿ ಆತನ ಬಂಡವಾಳಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾನೆ. ಇಂದ ಟೂರಿಸಂ ಡಿಪಾರ್ಟ್ಮೆಂಟು ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಪರ್ಮಿಷನ್ಗಳನ್ನು ತಗೊಂಡಿದ್ದಾರೆ. ಯಾವುದೇ ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮುಖ್ಯವಾಗಿ ಕೆರೆ ಡೆವಲಪ್ಮೆಂಟ್ ಮಾಡಿರೋದು ನಿಜಾನೇ, ಅವರ ಖಾಸಗೀಕರಣಕ್ಕೋಸ್ಕರ ಅವರ ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ. ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ. ಬೆಂಗಳೂರು ಐಟಿಬಿಟಿ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಲು ನಾಡಪ್ರಭು ಕೆಂಪೇಗೌಡರೇ ಕಾರಣ ಅಂತಂದ್ರೆ ತಪ್ಪಾಗಲಾರದು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿಗೆ ಶಾಶ್ವತವಾದಂತ ಜಲಮೂಲಗಳು ಇಲ್ಲದೆ ಇದ್ದಿದ್ರಿಂದ ಬೆಂಗಳೂರು ಸುತ್ತಮುತ್ತಲೂ ನೂರಾರು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಆ ಮೂಲಕ ಹಸಿರು ಕ್ರಾಂತಿಯನ್ನ ಮಾಡಿ ಬೆಂಗಳೂರು ಗಾರ್ಡನ್ ಸಿಟಿ ಆಗಲು ಕಾರಣಕರ್ತರಾದ್ರು. ಆದ್ರೆ ಇವತ್ತು ಆಧುನೀಕರಣದಿಂದಾಗಿಯೇ ನಾವು ಬೆಂಗಳೂರು ಸುತ್ತಮುತ್ತಲು ಇದ್ದಂತಹ ಕೆರೆಗಳನ್ನ ಅವುಗಳ ಅಸ್ತಿತ್ವವನ್ನ ನಾಶ ಮಾಡ್ತಿದ್ದೇವೆ, ಇಲ್ಲವೇ ಆ ಕೆರೆಗಳಿಗೆ ವಿಷಯುಕ್ತ ಜಲವನ್ನ ತಂದು ಆ ಒಂದು ಕೆರೆಗಳನ್ನ ಕಲುಷಿತಗೊಳಿಸ್ತಿದ್ದೇವೆ. ಇನ್ನು ಕೆಲವು ಕಡೆ ಅಕ್ರಮ ಭೂಗಳ್ಳರು ಹಾಗೆಯೇ ಭೂದಾಹಿಗಳು ಆ ಒಂದು ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಅವುಗಳನ್ನ ನಾಶ ಮಾಡ್ತಾ ಇದ್ರೆ, ಇಲ್ಲೊಂದು ಕಡೆ ಇಲ್ಲೋರ್ವ ಲ್ಯಾಂಡ್ ಲಾರ್ಡ್ ಭೂ ಮಾಫಿಯಾದವನು ಈ ಒಂದು ಕೆರೆಗೆ ಬೇಲಿಯನ್ನ ಹಾಕಿ ಆ ಒಂದು ಕೆರೆಯಲ್ಲಿ ಅಕ್ರಮವಾಗಿ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿ ಆ ರೆಸಾರ್ಟ್ ನಲ್ಲಿ ಉತ್ಪತ್ತಿಯಾಗುವಂತಹ ಮಲಿನವಾದಂತಹ ವಿಷಯುಕ್ತ ನೀರನ್ನ ಆ ಒಂದು ಕೆರೆಗೆ ನೇರವಾಗಿ ಹರಿಬಿಡ್ತಿದ್ದಾನೆ. ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಸುಮಾರು 15 ವರ್ಷಗಳಿಂದ 10 ಎಕರೆ ಕೆರೆಯನ್ನ ಈ ರೀತಿ ತನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರು ಕೂಡ ಯಾವುದೇ ಆಡಳಿತ ಇದರ ಬಗ್ಗೆ ಚಕಾರವನ್ನ ಎತ್ತುತ್ತಾ ಇಲ್ಲ. ಪದೇ ಪದೇ ದೂರುಗಳನ್ನ ನೀಡಿದ್ರು ಕೂಡ ಅಧಿಕಾರಿಗಳು ಆ ರೆಸಾರ್ಟ್ ಮಾಲೀಕನ ಕೈಗೊಂಬೆಗಳಾಗಿದ್ದಂತೆ ವರ್ತನೆ ಮಾಡ್ತಿದ್ದಾರೆ. ಇದಕ್ಕೆ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು, ದೂರನ್ನ ನೀಡಿದ್ರು. ಈಗ ತಾಲೂಕು ದಂಡಾಧಿಕಾರಿಯೇ ಉಲ್ಟಾ ಹೊಡಿತಾ ಇದ್ದು ಬಂದರು ಇಲಾಖೆಯಿಂದ ಒಂದು ಕೊಟೇಶನ್ ಅನ್ನ ತಂದು ಅಲ್ಲಿ ಬೋಟಿಂಗ್ ನಡೆಸೋದಿಕ್ಕೆ ಅಂತೇಳಿ ಕೊಟೇಶನ್ ಅನ್ನ ತಗೊಂಬಂದ್ರೆ ಬಂದರು ಇಲಾಖೆಯಿಂದ ಅನುಮತಿಯನ್ನೇ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ತಾಲೂಕು ದಂಡಾಧಿಕಾರಿಗಳು ನೀಡ್ತಿದ್ದಾರೆ. ಅಂತಹ ಯಾವ್ದಪ್ಪ ಆ ರೆಸಾರ್ಟ್ ಅಂತೀರಾ, ಅದುವೇ ಮ್ಯಾಂಗೋ ಮಿಸ್ಟ್ ನ ಅಕ್ರಮಗಳನ್ನ ನಿಮ್ಮ ಬ್ಲೂಮ್ ಟಿವಿ ಪದೇ ಪದೇ ಪ್ರಸಾರ ಮಾಡಿದ್ರು ಕೂಡ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಅದುವೇ ಯಾರಾದ್ರೂ ಬಡವ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಆತನ ವಿರುದ್ಧ ದೂರನ್ನ ದಾಖಲಿಸ್ತಿದ್ರು, ಆತನನ್ನ ಬಂಧನ ಮಾಡ್ತಾ ಇದ್ರು, ಅಥವಾ ಆ ಒಂದು ಕೆರೆಯನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಿದ್ರು. ರಾಜಾರೋಷವಾಗಿ ಕೋಟ್ಯಾಂತರ ರೂಗಳನ್ನ ಕಳೆದ 15 ವರ್ಷಗಳಿಂದ ಮಾಡ್ತಾ ಇರುವಂತ ಈ ರೆಸಾರ್ಟ್ ನ ಮಾಲೀಕ ವೇಣುಗೋಪಾಲ್ ರೆಡ್ಡಿ ಅಧಿಕಾರಿಗಳನ್ನ ತನ್ನ ತಾಳಕ್ಕೆ ಕುಣಿಸ್ಕೊಳ್ತಾ ಅಧಿಕಾರಿಗಳನ್ನ ತನ್ನ ಲಾಬಿಯಲ್ಲಿ ಸಿಲುಕಿಸಿಕೊಂಡು ತನ್ನ ಅಟ್ಟಹಾಸವನ್ನ ಮುಂದುವರಿಸಿದ್ದಾರೆ. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವನಿಗೆ ಮತ್ತೊಂದು ನ್ಯಾಯವ ಅನ್ನುವಂತ ಪ್ರಶ್ನೆ ಇದೀಗ ಮ್ಯಾಂಗೋ ಮಿಸ್ಟ್ ನ ವಿರುದ್ಧ ಎದ್ದೇಳ್ತಿದೆ. ಈ ಒಂದು ಸಂದರ್ಭದಲ್ಲಿ ಮ್ಯಾಂಗೋ ಮಿಸ್ಟ್ ಬಗ್ಗೆ ಪತ್ರಕರ್ತರು ಕೇಳಿದಂತ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು, ಅದಕ್ಕೆ ತಿಪ್ಪೆ ಸಾರಿಸುವಂತಹ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ನೀಡಿದಂತಹ ತಾಲೂಕು ದಂಡಾಧಿಕಾರಿಗಳ ಆ ಒಂದು ಮಹಿಮೆ, ಮಹತ್ವ, ಪ್ರಭಾವ ಎಂತಹದ್ದು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸಾರ್ವಜನಿಕ ಕೆರೆಯನ್ನು ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಅದನ್ನು ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ, ತಕ್ಷಣ ಅದ್ರ ಮೇಲೆ ಕ್ರಮ ತಗೋಬೇಕು. ಯಾರಾದರೂ ಆ ಥರ ಮಾಡಿದರೆ, ಮ್ಯಾಂಗೋ ಮಿಸ್ಟ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಯಾರೇ ಸಹ ಸರ್ಕಾರಿ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ದರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ತಹಶೀಲ್ದಾರ್ ಸರಿಗೆ 3 ಸರಿ ಗಮನ ತಗೊಂಬಂದು ತಹಶೀಲ್ದಾರ್ ನೋಡ್ತೀವಿ ಅಂತಾರೆ, ಸ್ಥಳಕ್ಕೆ ಒಂದು ಸತಿ ಬರಲ್ಲ, ಪರಿಶೀಲನೆ ಮಾಡಲ್ಲ, ಮತ್ತೆ ಬೋಟಿಂಗ್ ಮಾಡ್ತಿದ್ದಾರೆ. ಇಲ್ಲ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಈಗ ತಹಸೀಲ್ದಾರಿಗೆ ಮಾತಾಡ್ತಾ ಇದ್ದೀನಿ.
ತಕ್ಷಣ ಸರ್ವೇಯರ್ ಇದ್ದಾರೆ, ಸರ್ವೇಯರ್ಗೆ ಸರ್ವೆ ಮಾಡಲಿಕ್ಕೆ ಒಂದು ಸಬ್ಮಿಷನ್ ಸರ್, ಆಲ್ರೆಡಿ ಅದು ತಮ್ಮ ಗಮನಕ್ಕೂ ತಂದಿದ್ದೀವಿ ಸರ್. ಇವರು ನನಗೆ ಹೇಳಿದ್ದಾರೆ ಮ್ಯಾಂಗೋ ಮಿತ್ಸಿಂದ ಟೂರಿಸಂ ಡಿಪಾರ್ಟ್ಮೆಂಟು ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಪರ್ಮಿಷನ್ಗಳನ್ನು ತಗೊಂಡಿದ್ದಾರೆ ಸರ್. ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ, ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ. ಸಾರ್ವಜನಿಕ ಕೆರೆಯನ್ನು ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಅದನ್ನು ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ, ತಕ್ಷಣ ಅದ್ರ ಮೇಲೆ ಕ್ರಮ ತಗೋಬೇಕು. ಯಾರಾದರೂ ಆ ಥರ ಮಾಡಿದರೆ, ಮ್ಯಾಂಗೋ ಮಿಸ್ಟ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಯಾರೇ ಸಹ ಸರ್ಕಾರಿ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ದರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ತಹಶೀಲ್ದಾರ್ ಸರಿಗೆ 3 ಸರಿ ಗಮನ ತಗೊಂಬಂದು ತಹಶೀಲ್ದಾರ್ ನೋಡ್ತೀವಿ ಅಂತಾರೆ, ಸ್ಥಳಕ್ಕೆ ಒಂದು ಸತಿ ಬರಲ್ಲ, ಪರಿಶೀಲನೆ ಮಾಡಲ್ಲ, ಮತ್ತೆ ಬೋಟಿಂಗ್ ಮಾಡ್ತಿದ್ದಾರೆ. ಇಲ್ಲ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಈಗ ತಹಸೀಲ್ದಾರಿಗೆ ಮಾತಾಡ್ತಾ ಇದ್ದೀನಿ. ತಕ್ಷಣ ಸರ್ವೇಯರ್ ಇದ್ದಾರೆ, ಸರ್ವೇಯರ್ಗೆ ಸರ್ವೆ ಮಾಡಲಿಕ್ಕೆ ಒಂದು ಸಬ್ಮಿಷನ್ ಸರ್, ಆಲ್ರೆಡಿ ಅದು ತಮ್ಮ ಗಮನಕ್ಕೂ ತಂದಿದ್ದೀವಿ ಸರ್. ಇವರು ನನಗೆ ಹೇಳಿದ್ದಾರೆ ಮ್ಯಾಂಗೋ ಮಿತ್ಸಿಂದ ಟೂರಿಸಂ ಡಿಪಾರ್ಟ್ಮೆಂಟು ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಪರ್ಮಿಷನ್ಗಳನ್ನು ತಗೊಂಡಿದ್ದಾರೆ ಸರ್. ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ, ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ. ಹೌದು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹರಪನಹಳ್ಳಿ ಬಳಿ ಇರುವಂತಹ ಈ ಒಂದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅಕ್ರಮವಾಗಿ ರೆಸಾರ್ಟ್ ಅನ್ನ ಮಾಡ್ಕೊಂಡಿದೆ. ಅವರು ಸ್ವಂತ ಜಾಗದಲ್ಲಿ ಮಾಡ್ಕೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಕೆರೆಗೆ ಅಕ್ರಮವಾಗಿ ನೀರನ್ನ ಬಿಟ್ಟಿರೋದು, ಅಕ್ರಮವಾಗಿ ಬೋಟಿಂಗ್ ಮಾಡ್ತಾ ಇರೋದನ್ನ ಇಲ್ಲಿನ ಗ್ರಾಮ ಪಂಚಾಯಿತಿ ಅನೂರ್ಜಿತಗೊಳಿಸಿದೆ. ಗ್ರಾಮ ಪಂಚಾಯಿತಿ ಸದಸ್ಯರೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾರೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಅದನ್ನ ನೋಡೋಣ ಬನ್ನಿ. ಮ್ಯಾಂಗೋ ಮಿಸ್ಟು ಈಗ ಏನು ಸುಮಾರು ವರ್ಷಗಳಿಂದ ಇದೊಂದು ರೆಸಾರ್ಟ್ನ ಮಾಡ್ಕೊಂಡಿದ್ದಾರೆ. ಇವರು ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಆದರೆ ಇದೇನಾಗಿದೆ ಅಂದರೆ ಎಲ್ಲ ಬಂದು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಅಧಿಕಾರಿಗಳು ಬರ್ತಾರೆ, ಅವ್ರಿಗೆ ಏನು ಬೇಕೋ ಆತಿಥ್ಯವನ್ನು ಮಾಡಿಕೊಡ್ತಾ ಇರೋದ್ರಿಂದ, ಇವರು ಬಂದು ಉಳ್ಕೊಳ್ಳೋ ವ್ಯವಸ್ಥೆಗಳು, ಅವ್ರಿಗೆ ಏನೇನು ಬೇಕೋ ಅಧಿಕಾರಿಗಳ ವರ್ಗಗಳಿಗೆ ಇವರು ನೋಡ್ಕೊಳ್ತಾ ಇರೋದ್ರಿಂದ ಯಾವುದೇ ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ಏನು ಮಾಡ್ತಾ ಇದ್ದಾರೆ, ಇವುಗಳಿಗೆಲ್ಲ ಕಡಿವಾಣ ಹಾಕಬೇಕು. ಫಸ್ಟು ಒಂದು ಸತಿ ಸರ್ವೆ ಮಾಡಿಸೋಣ, ಎಷ್ಟು ಬರ್ತಾ ಇದೆ ನಮಗೆ ಪಂಚಾಯತಿಗೆ, ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದಾರೆ, ಎಷ್ಟು ಅವರು, ಯಾಕಂದರೆ ಇದು ನೋಡಿ ಅವರು ಎಷ್ಟು ಕಟ್ತಾರೆ ಅನ್ನೋದು ನಮ್ಗೆ ಇವತ್ತವರೆಗೂ ಮಾಹಿತಿ ಇಲ್ಲ. ಸುಮಾರು ಸತಿ ನಾವು ಅಧಿಕಾರಿಗಳನ್ನೂ ಕೇಳ್ತಾ ಇದ್ದೀವಿ, ಇದುವರೆಗೂ ಕೊಟ್ಟಿಲ್ಲ. ಯಾಕಂದರೆ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಈ ಮುಂದಿನ ದಿನಗಳಲ್ಲಿ ನಾವು ಇದುವರೆಗೂ ಏನು ಕಟ್ಟಿದ್ದಾರೆ ಹಳೆ ದಾಖಲಾತಿಗಳೆಲ್ಲ ತೆಗೆಸ್ತೀವಿ. ರೆಸಾರ್ಟು ಎರಡೂ ಸೇರಿ ವೇಣುಗೋಪಾಲ್ ಅಲಿಯಾಸ್ ಗುಜ್ಜಪ್ಪ ಅನ್ನೋ ಒಬ್ಬ ವ್ಯಕ್ತಿ ಈ ಕೆರೆಯನ್ನು ಆತನ ಒಂದು ವೈಯಕ್ತಿಕವಾಗಿ ಆತನ ಬಂಡವಾಳಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾನೆ. ಇದೊಂದು ಸಾರ್ವಜನಿಕರ ಸೊತ್ತು. ಕೆರೆ ಬಂದು ಸರ್ಕಾರದ ಒಂದು ಸೊತ್ತು, ಸಾರ್ವಜನಿಕರ ಸೊತ್ತು. ಈ ಕೆರೆ ಬಂದು ಜಿಗಣಿ ಮತ್ತು ಹರಪನಹಳ್ಳಿ ಮತ್ತು ಬುಕ್ಸಾರ ಮೂರಕ್ಕೂ ಸೇರಿದಂಥ ಒಂದು ಕೆರೆ ಆಗಿರುತ್ತದೆ. ಈ ಕೆರೆಯಲ್ಲಿ ಬೋಟಿಂಗು ವ್ಯವಸ್ಥೆ ಮತ್ತು ಮೀನಿನ ವ್ಯವಸ್ಥೆ ಮತ್ತು ಸ್ವಂತ ಅನುಕೂಲಕ್ಕೋಸ್ಕರ ಮಾಡ್ಕೊತಾ ಇದ್ದಾನೆ. ಪ್ರತಿ ಶನಿವಾರ ಭಾನುವಾರ ದಿನದಂದು ಇಲ್ಲ ಒಂದು ಸಾವಿರಾರು ಜನ ಬಂದು ಈ ಒಂದು ಮ್ಯಾಂಗೋ ಮಿಸ್ಟ್ನಲ್ಲಿ ರೆಸಾರ್ಟ್ನಲ್ಲಿ ಅನುಕೂಲಗಳನ್ನು ಪಡ್ಕೊತಾ ಇದ್ದಾರೆ. ಮ್ಯಾಂಗೋ ಮಿಸ್ಟ್ ಅಂತ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ಹೆಸರಾಂತವಾಗಿದ್ದರೂ ಸಹ ಇಲ್ಲಿ ಕೆರೆ ಒತ್ತುವರಿ ಮತ್ತು ಇಲ್ಲಿ ಬೋಟಿಂಗ್ಗೆ ಅಕ್ರಮವಾಗಿ ನಡೀತಾ ಇದೆ. ಏಕೆ ಅಂತ ಹೇಳಿದರೆ ಕೆರೆ ಸಾರ್ವಜನಿಕರ ಸತ್ತಾಗಿರೋದ್ರಿಂದ ಕೆರೆಯಲ್ಲಿ ಯಾವುದೇ ಸಾರ್ವಜನಿಕರು ಓಡಾಟಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಭಾಳ ಮುಖ್ಯವಾಗಿ ಕೆರೆ ಡೆವಲಪ್ಮೆಂಟ್ ಮಾಡಿರೋದು ನಿಜಾನೇ, ಆದರೆ ಅವರ ವೈಯಕ್ತಿಕವಾಗಿ ಅವರ ಸ್ವಂತಕ್ಕೋಸ್ಕರ, ಅವರ ಖಾಸಗೀಕರಣಕ್ಕೋಸ್ಕರ, ಅವರ ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ ಹೊರತು ಯಾವುದೇ ಸಾರ್ವಜನಿಕರ ಉಪಯೋಗಕ್ಕಲ್ಲ. ಹೀಗೆ ಜಿಲ್ಲಾಧಿಕಾರಿಗಳು ಬಂದಾಗ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ಸರಿಯಾದಂತ ಉತ್ತರವನ್ನ ಹೇಳ್ತಿದ್ರು. ಅವರಿಗೆ ತಪ್ಪು ಮಾಹಿತಿಯನ್ನು ನೀಡಿದಂತ ತಾಲೂಕು ದಂಡಾಧಿಕಾರಿಗಳ ಆ ಒಂದು ಪ್ರಭಾವವನ್ನ ನೋಡೋಣ ಬನ್ನಿ. ಸಾರ್ವಜನಿಕ ಕೆರೆಯನ್ನು ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಅದನ್ನು ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ, ತಕ್ಷಣ ಅದ್ರ ಮೇಲೆ ಕ್ರಮ ತಗೋಬೇಕು. ಯಾರಾದರೂ ಆ ಥರ ಮಾಡಿದರೆ, ಮ್ಯಾಂಗೋ ಮಿಸ್ಟ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಯಾರೇ ಸಹ ಸರ್ಕಾರಿ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ದರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ತಹಶೀಲ್ದಾರ್ ಸರಿಗೆ 3 ಸರಿ ಗಮನ ತಗೊಂಬಂದು ತಹಶೀಲ್ದಾರ್ ನೋಡ್ತೀವಿ ಅಂತಾರೆ, ಸ್ಥಳಕ್ಕೆ ಒಂದು ಸತಿ ಬರಲ್ಲ, ಪರಿಶೀಲನೆ ಮಾಡಲ್ಲ, ಮತ್ತೆ ಬೋಟಿಂಗ್ ಮಾಡ್ತಿದ್ದಾರೆ. ಇಲ್ಲ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಈಗ ತಹಸೀಲ್ದಾರಿಗೆ ಮಾತಾಡ್ತಾ ಇದ್ದೀನಿ.
ತಕ್ಷಣ ಸರ್ವೇಯರ್ ಇದ್ದಾರೆ, ಸರ್ವೇಯರ್ಗೆ ಸರ್ವೆ ಮಾಡಲಿಕ್ಕೆ ಒಂದು ಸಬ್ಮಿಷನ್ ಸರ್, ಆಲ್ರೆಡಿ ಅದು ತಮ್ಮ ಗಮನಕ್ಕೂ ತಂದಿದ್ದೀವಿ ಸರ್. ಇವರು ನನಗೆ ಹೇಳಿದ್ದಾರೆ ಮ್ಯಾಂಗೋ ಮಿತ್ಸಿಂದ ಟೂರಿಸಂ ಡಿಪಾರ್ಟ್ಮೆಂಟು ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಪರ್ಮಿಷನ್ಗಳನ್ನು ತಗೊಂಡಿದ್ದಾರೆ ಸರ್. ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ, ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ. ಸಾರ್ವಜನಿಕ ಕೆರೆಯನ್ನು ಖಾಸಗಿಯಾಗಿ ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಅದನ್ನು ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ, ತಕ್ಷಣ ಅದ್ರ ಮೇಲೆ ಕ್ರಮ ತಗೋಬೇಕು. ಯಾರಾದರೂ ಆ ಥರ ಮಾಡಿದರೆ, ಮ್ಯಾಂಗೋ ಮಿಸ್ಟ್ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಯಾರೇ ಸಹ ಸರ್ಕಾರಿ ಕೆರೆಯನ್ನು ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇಲ್ದಂಗೆ ಅವರೇ ಬಳಸ್ಕೊತಾ ಇದ್ದರೆ ಖಂಡಿತ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ತಹಶೀಲ್ದಾರ್ ಸರಿಗೆ 3 ಸರಿ ಗಮನ ತಗೊಂಬಂದು ತಹಶೀಲ್ದಾರ್ ನೋಡ್ತೀವಿ ಅಂತಾರೆ, ಸ್ಥಳಕ್ಕೆ ಒಂದು ಸತಿ ಬರಲ್ಲ, ಪರಿಶೀಲನೆ ಮಾಡಲ್ಲ, ಮತ್ತೆ ಬೋಟಿಂಗ್ ಮಾಡ್ತಿದ್ದಾರೆ. ಇಲ್ಲ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಈಗ ತಹಸೀಲ್ದಾರಿಗೆ ಮಾತಾಡ್ತಾ ಇದ್ದೀನಿ. ತಕ್ಷಣ ಸರ್ವೇಯರ್ ಇದ್ದಾರೆ, ಸರ್ವೇಯರ್ಗೆ ಸರ್ವೆ ಮಾಡಲಿಕ್ಕೆ ಒಂದು ಸಬ್ಮಿಷನ್ ಸರ್, ಆಲ್ರೆಡಿ ಅದು ತಮ್ಮ ಗಮನಕ್ಕೂ ತಂದಿದ್ದೀವಿ ಸರ್. ಇವರು ನನಗೆ ಹೇಳಿದ್ದಾರೆ ಮ್ಯಾಂಗೋ ಮಿತ್ಸಿಂದ ಟೂರಿಸಂ ಡಿಪಾರ್ಟ್ಮೆಂಟು ಹಾಗೂ ಕರಾವಳಿ ಮಂಗಳೂರಲ್ಲಿ ಬೋಟಿಂಗ್ ಡಿಪಾರ್ಟ್ಮೆಂಟಿಂದ ಕೆಲವೊಂದು ಪರ್ಮಿಷನ್ಗಳನ್ನು ತಗೊಂಡಿದ್ದಾರೆ ಸರ್. ಆ ಪರ್ಮಿಷನ್ಗಳನ್ನು ವೆರಿಫೈ ಮಾಡಿ ನೋಡುವ, ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಾನು ನಿಮಗೆ ಹೇಳ್ತೇನೆ. ಒಟ್ಟಿನಲ್ಲಿ ಮೇಲ್ನೋಟಕ್ಕೆ ತಾಲೂಕಿನ ಅದು ಕಂದಾಯ ಇಲಾಖೆ ಇರ್ಬೋದು, ದಂಡಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಶಾಮೀಲಾಗಿ ಮ್ಯಾಂಗೋ ಮಿಸ್ನ ಬೆನ್ನಿಗೆ ನಿಂತಿದ್ದಾರಾ ಎನ್ನುವಂತ ಯಕ್ಷ ಪ್ರಶ್ನೆ ಈಗ ಉಂಟಾಗ್ತಾ ಇದೆ. ಬಹುಶಃ ರಾಜಾರೋಷವಾಗಿ ಈ ಒಂದು ಅಕ್ರಮವನ್ನ ಮಾಡ್ತಾ ಇರುವಂತ ವೇಣುಗೋಪಾಲ್ ರೆಡ್ಡಿಗೆ ಇವರೆಲ್ಲರೂ ಕೂಡ ಬೆನ್ನಿಗೆ ನಿಂತಿದ್ದಾರಾ ಎನ್ನುವಂತ ಹಲವು ಪ್ರಶ್ನೆಗಳು ಉದ್ಭವವಾಗಿದೆ. ಇದಕ್ಕೆ ಅಧಿಕಾರಿಗಳ ಸ್ಪಷ್ಟೀಕರಣವನ್ನ ನೀಡಬೇಕಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.